ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ನಿಮಗೆ ಬೂದ್‌ಗುಂಬಳಕಾಯಿಂದ ಹಲ್ವನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಸಾಮಾನ್ಯ ಇದನ್ನ ಎಲ್ಲರೂ ಕೂಡ ಸಕ್ಕರೆನಲ್ಲೇ ಮಾಡೋದು ಜಾಸ್ತಿ. ಹ್ಮ್. ಬೆಲ್ಲದಲ್ಲೂ ಮಾಡ್ಬೋದು. ಬೆಲ್ಲದ್ದು ಸಕ್ಕರೆಗಿಂತ ಭಾಳ ಚೆನ್ನಾಗಿರುತ್ತೆ. ಆದರೆ ಸಕ್ಕರೆ ಅದು ಇಷ್ಟಪಡೋರಿಗೆ ಸಕ್ಕರೆದೇ ಇಷ್ಟ ಆಗುತ್ತೆ. ತೀರಾ ಈಗೆಲ್ಲ ಸಕ್ಕರೆ ಬಳಕೆ ಕಡಿಮೆ ಆಗಿರೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಬೆಲ್ಲ ಹಾಕಿ ಮಾಡೋದೇ ಒಳ್ಳೆಯದು. ರುಚಿನಲ್ಲೇನು ರಾಜಿ ಇಲ್ಲ. ಬೆಲ್ಲದ್ದು ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಒಂದ್ಸತಿ ಮಾಡ್ಕೊಂಡು ತಿಂದು ನೋಡ್ರಿ ನಿಮಗೆ ಗೊತ್ತಾಗುತ್ತೆ. ಆದರೆ ನಾನೇನೇನು ಹೇಳ್ತೀನಿ ಅದನ್ನು ನೀವು ಚಾಚೂ ತಪ್ಪದಂಗೆ ಪಾಲಿಸ್ಬೇಕು. ನಾನು ಇದನ್ನು ನಮ್ಮ ಹಳ್ಳಿ ಭಾಷೆನಲ್ಲೇ ಹೇಳ್ತೀನಿ. ಹಾಗಾಗಿ ಆ, ಏನಾದರೂ ಸ್ವಲ್ಪ ಯಾರಿಗಾದ್ರೂ ಸ್ವಲ್ಪ ಏನಾದರೂ ಸರಿಯಾಗಿ ಅರ್ಥ ಆಗ್ತಿಲ್ಲ ಅಂತಂದರೆ, ಸ್ವಲ್ಪ ಇರಿಸು ಮುರುಸು ಅಂತ ಅನಿಸ್ತು ಅಂತಂದರೆ ದಯವಿಟ್ಟು ಯಾರೂ ಬೇಜಾರಾಗಕ್ಕೆ ಹೋಗಬೇಡಿ. ಭಾಳ ದಿನ ಆಯಿತು ನಮ್ಮೂರ ಭಾಷೆನಲ್ಲಿ ಸ್ವಾಭಾವಿಕವಾಗಿ ಮಾತಾಡಿ. ಹಾಗಾಗಿ ಇದರಲ್ಲಿ ನಾನು ಸಂಪೂರ್ಣವಾಗಿ ನಮ್ಮ ಹಳ್ಳಿ ಭಾಷೆನಲ್ಲೇ ಮಾತಾಡಿಕೊಂಡು ವಿವರಣೆಯನ್ನು ಕೊಡ್ತೀನಿ. ಇವತ್ತು ನಾನು ಈ ಒಂದು ಬೂದುಗುಂಬಳಕಾಯಿ ಹಲ್ವ, ಇದಕ್ಕೆ ಕಾಶಿ ಹಲ್ವ ಅಂತಲೂ ಕರೀತಾರೆ. ಇದನ್ನು ಮಾಡೋದಕ್ಕೆ ಒಂದು ಬೂದುಗುಂಬಳಕಾಯಿ ತೊಗೊಂಡಿದ್ದೀನಿ. ಒಂದು 1.5 ಕೆ ಜಿಯಿಂದ 2 ಕೆ ಜಿ ಇರ್ಬೋದು ಅಂತ ಅನಿಸುತ್ತೆ. ನೀವು ಇಂಥದ್ದೊಂದು ತೊಗೊಳ್ರಿ. ದುಂಡಗಿರ್ತಾವಲ್ಲ ಅಂಥದ್ದೊಂದು ಬೂದುಗುಂಬಳಕಾಯಿ ಹೋಗಿ ತಗೊಬರ್ರಿ. ನೋಡಿರಿ ಹಿಂಗೆ ಮೇಲೆ ಬೂದಿ ಬೂದಿ ಹೆಂಗೆ ಇರಬೇಕು. ಹಿಂಗೆ ಬೂದಿ ಬೂದಿ ಹೆಂಗಿತ್ತು ಅಂತಂದರೆ ತಾಜಾ ಇರ್ತವೆ ಅಂಥೇಳಿ. ಇವನ್ನ ಬೇಕಾದ್ರೆ ನೀವು ಒಂದು ತಿಂಗಳಿಟ್ರೆ ಏನಾಗಲ್ಲ ಹಿಂಗೆ. ಅದು ನೀವೇನಾದ್ರು ಬೂದಿ ತೆಗೆದ್ಬಿಟ್ಟು ತೊಳೆದಿಟ್ರಿ ಅಂತಂದ್ರೆ ಅದು ಕೆಟ್ಟೋಗ್ಬೋದು. ಹಂಗಾಗಿ ನೀವೇನಾದರೂ ನಾಳೆಗೆ ಮಾಡ್ತೀನಿ, ನಾಳ್ದು ಮಾಡ್ತೀನಿ, ಇಲ್ಲ ಒಂದು ವಾರ ಬಿಟ್ಟು ಮಾಡ್ತೀನಿ ಅನ್ನೋರು ಅದನ್ನೇನು ತೊಳೆಯೋಕೆ ಹೋಗ್ಬೇಡ್ರಿ. ಅದ್ರ ಬೂದಿ ಸಮೇತ ಅದು ಹೆಂಗಿರುತ್ತೆ ಹಂಗೆ ಇಟ್ಟಿರಿ. ನೀವು ಮಾಡೋ ಮುಂದೆ ಒಂಚೂರು ಹಿಂಗೆ ತೊಳೆದ್ರೆ ಆಗುತ್ತೆ. ಬೂದಿ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಅದನ್ನು ಹೆಚ್ಚಿ ಸ್ವಲ್ಪ ಎಳೆವಿದ್ದರೆ ಬೀಜಗಳು ಕಡಿಮೆ ಇರ್ತವೆ. ಇದೊಂಚೂರು ಬಲ್ತಿರೋದ್ರಿಂದ ಜಾಸ್ತಿ ಬೀಜ ಇದ್ದಾವೆ. ಆ ಬೀಜ, ಶತ್ಲ ಅಂಥದ್ದು ಏನೇನು ಇರುತ್ತೆ ಅದನ್ನೆಲ್ಲ ತೆಗಿಬೇಕು. ಆ ಬೆಂಡಿನಂಥದ್ದು ಇರುತ್ತಲ್ಲ ಅದನ್ನ ಪೂರ್ತಿ ತೆಗಿಬೇಕು. ಇಲ್ಲಾಂದ್ರೆ ತುರಿಬೇಕಾದ್ರೆ ಏನಾಗುತ್ತಪ್ಪ ಅಂತಂದ್ರೆ ಒಂಥರ ತೊಟ್ರುಗಾಲ ಹಾಕ್ದಂಗೆ ಆಗುತ್ತೆ. ಹಂಗಾಗಿ ಪದ್ರ ಪದ್ರ ಅಂತ ಅನಿಸುತ್ತೆ. ಅದಕ್ಕೆ ನೀವು ಅದನ್ನೆಲ್ಲ ತೆಗೆದ್ಬಿಟ್ಟು ಹಿಂಗೆ ನಾನು ಏನು ತೋರಿಸ್ತಾ ಇದ್ದೀನಿ ಮೇಲೆ ಸಿಪ್ಪೆ ಎರಿಬೇಕು ಹಿಂಗೆ. ಇದು ಸಿಪ್ಪೆ ಹೆಂಗಿರುತ್ತಪ್ಪ ಅಂತಂದರೆ ಮೇಲೆ ಒಳ್ಳೆ ಚಪ್ಪಡಿ ಕಲ್ಲು ಎಬ್ಬಿದಂಗೆ ಆಗಿರುತ್ತೆ, ಅಷ್ಟು ಗಟ್ಟಿಗಿರುತ್ತೆ. ಹಾಗಾಗಿ ನೀವು ನೋಡಿ ಒಂಚೂರು ಹುಷಾರಾಗಿ ಸಿಪ್ಪೆ ಎರಿಬೇಕು. ಏಳಿಗೆ ಮನೆಗೆ ಹೆಚ್ಚಿದ್ರೆ ಚಂದ. ಎಲ್ಲರ ಮನೆಗೆ ಏಳಿಗೆ ಮನೆ ಇರಬೇಕಲ್ಲ ಇವಾಗ. ಹಾಗಾಗಿ ಚಾಕು ಹರಿತವಾಗಿರ್ತವೆ, ನೋಡ್ಕೊಂಡು ಒಂಚೂರು ಹುಷಾರಾಗಿ ಸಿಪ್ಪೆ ಎರಿಬೇಕು. ಆಮೇಲೆ ನೀವು ತೆಗಿ ಇಂಥ ಸಿಪ್ಪೆ ನಾವು ಏಸ್ ಎರ್ದಿಲ್ಲ, ಏಸ್ ಹುರಿದಿಲ್ಲ, ಮಾಡಿ ಎಷ್ಟು ಜನಕ್ಕೆ ಕರೆದಿಲ್ಲ ಅಂತೇಳಿ ನೀವು ಅತಿ ವಿಶ್ವಾಸದಿಂದ ಏನಾದ್ರು ಹೋದ್ರಿ ಅಂತಂದರೆ ಸ್ವಲ್ಪ ಕೈಗೆ ಏನಾದ್ರು ಏಟಾಯಿತು ಅಂತಂದರೆ ಮತ್ತೆ ಮಾಡೋ ಉತ್ಸಾಹ ಎಲ್ಲ ಹೋಗ್ಬಿಡುತ್ತೆ. ಹಂಗಾಗಿ ಯಾರಿಗೂ ಹಂಗೆ ಆಗಬಾರ್ದು. ಸಿಪ್ಪೆ ಭಾಳ ಗಟ್ಟಿ ಇರೋದ್ರಿಂದ ಚಾಕುನಲ್ಲಿ ಎರಿಬೇಕಾದ್ರೆ ಸ್ವಲ್ಪ ಅಪಾಯ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನ ಹೇಳ್ತಿರೋದು ನಿಮಗೆ. ಆ ಕಡೆಗೆ ಒಂಚೂರು ಗಮನ ಇರಲಿ. ಹುಷಾರಾಗಿ ಹಿಂಗೆ ಸಿಪ್ಪೆ ಎಲ್ಲ ಚೆನ್ನಾಗಿ ಎರೀರಿ. ಸಿಪ್ಪೆ ಎರೆದು ಬಿಟ್ಟು ಅದೇನು ತಿರುಳಿರುತ್ತೆ ಒಳಗಡೆ ಅದನ್ನು ಮಾತ್ರ ತಗೋಬೇಕು. ಇದೇ ಥರ ನಾನು ಎಲ್ಲದನ್ನು ಮಾಡ್ಕೊಂಡಿದ್ದೀನಿ. ಒಟ್ಟಾರೆ ಇದು 1.5 ಕೆ ಜಿಯಿಂದ 2 ಕೆ ಜಿ ಇದೆ ಇದು. ನೋಡಿರಿ ಇದನ್ನೆಲ್ಲದನ್ನು ಈ ಥರ ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ಹಿಂಗೆ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಸಣ್ಣದೊಂದು ಪೀಸ್‌ನ ಥರ ಜ್ಯೂಸ್ ಥರ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಹಂಗೆ ಎತ್ತಿಟ್ಟಿದ್ದೀನಿ. ಇದ್ರದ್ದು ಭಾರಿ ಒಳ್ಳೇದು ಆರೋಗ್ಯಕ್ಕೆ ಅಂತೇಳಿ. ಇವಾಗ ಇದನ್ನ ತುರ್ಕೋಬೇಕು ಕೊಬ್ಬರಿ ತುರಿಯೋದ್ರಲ್ಲಿ. ನೋಡಿರಿ ಕೊಬ್ಬರಿ ತುರಿಯೋದ್ರಲ್ಲಿ ತುರಿತೀವಲ್ಲ ಇದು ಸ್ವಲ್ಪ ಒಂಚೂರು ಉದ್ದುದ್ದಕ್ಕೆ ಬೀಳ್ಬೇಕು ತುರಿಯೋದು. ತೀರಾ ನುಣ್ಣಗೆ ಬೇಡ ಅಂತಂದು ತಗೊಳಕ್ಕೆ ಹೋಗ್ಬೇಡ್ರಿ. ತೀರಾ ನುಣ್ಣಗೆ ಸಣ್ಣ ಸಣ್ಣಗೆ ಬಿತ್ತು ಅಂತಂದರೆ ಅದು ಏನಾಗುತ್ತೆ ಅಂತಂದರೆ ಅದನ್ನು ನಾವು ಹುರಿಬೇಕಾದ್ರೆ ಒಂಥರ ಮುದ್ದೆ ಮುದ್ದೆ ಆದಂಗೆ ಆಗುತ್ತೆ. ಆಮೇಲೆ ತಿನ್ಬೇಕಾದ್ರೆ ಅದೊಂದು ಸಿಗಬೇಕವು ಎಸಳು ಸಣ್ಣವು ತುರಿದಿರ್ತೀವಲ್ಲ ಅವು, ಆವಾಗ ಚೆನ್ನಾಗಿರುತ್ತೆ. ಹಂಗಾಗಿ ಒಂಚೂರು ದೊಡ್ಡ ತುರಿ ಬೀಳೋ ಅಂಥದ್ದು ಇದು ತಗೊಂಡ್ಬಿಟ್ಟು ಎಲ್ಲದನ್ನು ಹಿಂಗೆ ತುರ್ಕೋಬೇಕಾಗುತ್ತೆ. ನೋಡಿರಿ ಹಿಂಗೆ ಏನಾದ್ರೂ ಬೆಣ್ಣೆ ಅಂಥದ್ದು ಇತ್ತು ಅಂತಂದರೆ ಅದನ್ನ ಇನ್ನೊಂದು ಸತಿ ಚಾಕುನಾಗ ಎರೆದುಬಿಟ್ಟು ಎಲ್ಲದನ್ನು ಹಿಂಗೆ ತುರಿದಿಟ್ಕೋಬೇಕು. ಎಲ್ಲ ತುರಿದಿಟ್ಕೊಂಡ್ಬಿಟ್ಟು ಇದಕ್ಕೆ ನಾವು ಬೆಲ್ಲದ ಅಳತೆಯನ್ನು ತೊಗೋಬೇಕಾಗಿರೋದ್ರಿಂದ ನಾನು ಇಲ್ಲೊಂದು ಸ್ಟೀಲಿನ ಚರಕ್ಲಿಗೆ ಎಲ್ಲ ತುಂಬ್ಕೊತ ಇದ್ದೀನಿ. ಯಾಕಂದರೆ ಬೆಲ್ಲದ ಅಳತೆ ನಿಮಗೆ ತೋರಿಸ್ಬೇಕಲ್ಲ ಹಂಗಾಗಿ. ನೋಡಿರಿ ಒಟ್ಟಾರೆ ಇದು ಆ ಸ್ಟೀಲಿನ ಚರಕ್ಲಾಗೆ ಒಂದು ಅರ್ಧದಷ್ಟು ಬಂದೈತಪ್ಪ. ಒಂದು ಅರ್ಧದಷ್ಟು ಬಂದೈತೆ. ನಾವು ಇದು ಬೂದುಗುಂಬಳಕಾಯಿ ತುರಿದಿರ್ತೀವಲ್ಲ ಅದ್ರದ್ದು ಪ್ರಮಾಣದಲ್ಲಿ ಅರ್ಧ ತೊಗೊಂಡ್ವಿ ಅಂತಂದರೆ ಬೆಲ್ಲ ಅಥವಾ ಸಕ್ಕರೆನ ಸಿಹಿ ಜಾಸ್ತಿ ಇರುತ್ತೆ. ಅರ್ಧಕ್ಕಿಂತ ಒಂಚೂರು ಕಡಿಮೆ ತಗೊಂಡ್ವಿ ಅಂತಂದರೆ ಸಿಹಿ ಒಂದು ಅವಣಿಗಿರುತ್ತೆ, ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಸಪ್ಪೆ ತಿಂತೀವಿ ಅಂದರೆ ಅದಕ್ಕಿಂತ ಒಂಚೂರು ಕಡಿಮೆ ತೊಗೋಬೇಕು. ಈಗ ಒಲೆ ಮೇಲೆ ಒಂದು ದಪ್ಪ ತಳ ಇರ್ತಕ್ಕಂಥ ಬಾಣಲೆ ಇಟ್ಟು ಒಂದು 4 ಚಮಚ ತುಪ್ಪ ಹಾಕ್ರಿ. ಆಮೇಲಿಂದ ಒಂದು 7-8 ಗೋಡಂಬಿ ತೊಗೊಂಡ್ಬಿಟ್ಟು ಹಿಡಿ ಗೋಡಂಬಿನ ತಗೊಂಡಿದ್ದೀನಿ. ನಾನೇನೇನು ಮುರಿದು ಏನೂ ಹಾಕ್ತಿಲ್ಲ. ಹಂಗೆ ಇದ್ರೆ ಚೆಂದ ಒಂಥರ ತಿನ್ಬೇಕಾರೆ ರಸ ಅಂತೇಳಿ ಅವನ್ನ ಹಂಗೆ ಅಥವಾ ಒಗೆದೈತೆ ತುಪ್ಪದಕ್ಕೆ. ಅವನ್ನ ಅಷ್ಟೇ ಚೆನ್ನಾಗಿ ಕೆಂಪತ್ತವ್ರಿಗೂ ಚೆನ್ನಾಗಿ ಹುರಿಬೇಕು. ಕರ್ಮ್ ಕುರುಮ್ ಕರಮ್ ಕುರುಮ್ ಅನ್ನಂಗೆ ಇರ್ಬೇಕು ಅವು. ತೀರಾ ಮೆತ್ತಗಿದ್ವು ಅಂತಂದರೆ ತಿನ್ಕೋಬೇಕಾರೆ ಅಲ್ಲಿಗೆರೆ ಹಾಕ್ಯಂತವೆ. ಹಂಗಾಗಿ ಒಂಚೂರು ಅವನ್ನ ಗರಮ್ ಕುರುಮ್ ಅನ್ನಂಗೆ ಹುರ್ಕೊಂಬಿಟ್ಟು ಇಲ್ಲೇ ನಾವು ತುರಿದಿಟ್ಕೊಂಡಿದ್ವಿ ಬೂದುಗುಂಬಳಕಾಯಿ ತುರಿನ ಇದಕ್ಕೆ ಹಾಕಿಬಿಟ್ಟು
ಇದನ್ನ ಚೆನ್ನಾಗಿ ಹುರಿಬೇಕಾಗುತ್ತೆ. ಉರಿನ ಸಣ್ಣ ಉರಿಗೆ ಒಂಚೂರು ಜಾಸ್ತಿ ಇಟ್ಕೊಳ್ರಿ. ಏನಾರ ಕೆಲಸ ಬಗ್ಸ ಮಾಡ್ಕೊಂತಿದ್ದೀರಾ ಅಂತಕ್ಕಂಥ ಸಣ್ಣ ಊರಿಗೆ ಇಟ್ಕೊಂಡು ಅತ್ತಿಂದ ಇತ್ತ ಇತ್ತಿಂದ ಓಡಾಡ್ಕೊಂಡು ಹುರೀರಿ. ಇಲ್ಲ ಎಲ್ಲವೂ ಮುಗಿದ್ದವೆ ಇದೊಂದೇ ನಮಗಿರೋದು ಕೆಲಸ ಅಂತಂದರೆ ಬೇಕಾದ್ರೆ ಒಲೆ ಮುಂದೆ ನಿಂತ್ಕೊಂಡು ಒಂಚೂರು ಉರಿ ಜಾಸ್ತಿ ಇಕ್ಕೊಂಡು ಚೆನ್ನಾಗಿ ಹುರಿಬೇಕಾಗುತ್ತೆ. ಎಲ್ಲಿವರೆಗೂ ಹುರಿಬೇಕಂತಂದರೆ ಒಂದು 20 ನಿಮಿಷ ಹಿಡಿಯುತ್ತೆ. ಈಗ ಕೆಲವ್ರು ಇದನ್ನ ಪೂರ್ತಿ ಇದ್ರಾಗಿರೋ ನೀರಿನಂಶ ಎಲ್ಲ ಹಿಂಡಿ ಹುರಿತಾರೆ. ಹಿಂಡಿ ತೆಗೆದುಬಿಟ್ಟು ಹುರಿತಾರೆ ತುಪ್ಪ ಹಾಕ್ಬಿಟ್ಟು. ಏನಪ್ಪ ಅಂತಂದರೆ ಅದರಲ್ಲಿರ್ತಕ್ಕಂಥ ನೀರಿನಂಶದಲ್ಲೇ ಒಳ್ಳೆ ಔಷಧಿ ಗುಣಗಳಿರೋದು. ಅದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹಂಗಾಗಿ ನಾನು ಹಿಂಡಿ ಬಿಟ್ಟು ತೆಗೆದಿಲ್ಲ. ಅದರ ಸಮೇತ ನಾನು ಹುರಿತಾ ಇದ್ದೀನಿ. ಭಾಳ ಹೊತ್ತೇನು ಹಿಡಿಯಲ್ಲ, ಒಂದು 20 ನಿಮಿಷಕ್ಕೆ ಆಗೇ ಹೋಗ್ಬಿಡುತ್ತೆ. ಚೆನ್ನಾಗಿ ಹುರಿಬೇಕು. ಅದ್ರದ್ದು ಹಸಿ ವಾಸನೆ ಹೋಗಿ ಥರ ಈ ಗೆಣಸು ಬೇಯಿಸಿದಾಗ ವಾಸನೆ ಬರುತ್ತಲ್ಲ, ಆ ಥರ ಅದ್ರದ್ದು ವಾಸನೆ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಹುರಿಬೇಕಾಗತ್ತೆ, ಮೆತ್ತಗಾಗುತ್ತೆ ಅದು. ಆಮೇಲಿಂದ ಇಲ್ಲಿ ನೋಡಿರಿ ಬೆಲ್ಲನ ಅಷ್ಟಕ್ಕೆ ಬಂದಿತ್ತಲ್ಲ ಬೆಳ್ತು ಅಲ್ಲಿವರೆಗೂ ಕುಂಬಳಕಾಯಿ ತುರಿ ಇತ್ತು. ಅದರ ಅರ್ಧ ನಾನು ಬೆಲ್ಲ ತೊಗೊಂಡಿದ್ದೀನಿ. ನಾನು ಅಷ್ಟು ಹಾಕ್ತಿಲ್ಲ, ಯಾಕಂತಂದರೆ ಕೆಲವೊಂದು ಬೆಲ್ಲ ಸಿಹಿ ಜಾಸ್ತಿ ಇರ್ತವೆ. ಹಂಗಾಗಿ ಒಂಚೂರು ಬೆಲ್ಲ ಹಾಕಿ ಚೆನ್ನಾಗಿ ಅದನ್ನ ಗೂರಾಡಿ ಒಂಚೂರು ಬಿಸಿ ಆದಮೇಲೆ ಒಂಚೂರು ರುಚಿ ನೋಡಿ ನಾನೇನು ಮಾಡ್ತೀನಿ, ಇನ್ನೊಂಚೂರು ಬೆಲ್ಲ ಸೇರಿಸ್ಕೊತೀನಂತೆ. ಯಾಕಂತಂದರೆ ಅದ್ರದ್ದು ಬೆಲ್ಲದ ಸಿಹಿ ಬಂದುಬಿಟ್ಟು ಕಬ್ಬಿಂದು ಗುಣಮಟ್ಟದ ಮೇಲೆ ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ಒಂದೊಂದು ಬೆಲ್ಲ ಸಿಹಿ ಜಾಸ್ತಿ ಇರ್ತವೆ, ಒಂದೊಂದು ಕಡಿಮೆ ಇರ್ತವೆ. ಅದನ್ನು ಒಂಚೂರು ನಮ್ಮ ಗಮನದಲ್ಲಿ ಇರಬೇಕು. ನೋಡಿ, ಒಂಚೂರು ಬೆಲ್ಲ ಒಂಚೂರು ಉಳಿಸ್ದೆ. ನೀವೆಷ್ಟು ತುರಿ ತಗೊಂಡಿರ್ತೀರೋ ಆ ತುರಿಯ ಅರ್ಧ ಭಾಗ ಬೆಲ್ಲ ತೊಗೊಂಡ್ರೆ ಸಿಹಿ ಜಾಸ್ತಿ ಇರುತ್ತೆ. ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡ್ರೆ ಒಂದು ಅವಣಿಗಿರುತ್ತೆ. ಅದಕ್ಕಿಂತ ಒಂಚೂರು ಕಡಿಮೆ ತೊಗೊಂಡ್ರೆ ಒಂದು ಸ್ವಲ್ಪ ನಾವು ಜಾಸ್ತಿ ಸಿಹಿ ತಿನ್ನಲ್ಲ ಅಂದವ್ರಿಗೆ ಅದು ಸರಿ ಆಗುತ್ತೆ. ನೋಡಿರಿ, ಬೆಲ್ಲ ಎಲ್ಲ ಹಾಕಿದ್ಮೇಲೆ ಬೆಲ್ಲ ಎಲ್ಲ ಮತ್ತೆ ಕುಂಬಳಕಾಯಿ ಒಳಗೆ ಇಳಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಅದನ್ನ ಬೇಯಿಸ್ಬೇಕಾಗುತ್ತೆ. ಇಲ್ಲಿ ನೋಡಿರಿ, ಕೇಸರಿ ದಳ ತೊಗೊಂಡಿದ್ದೀನಿ. ಈ ಕೇಸರಿ ದಳನ ಬೇಕಾದ್ರೆ ಒಂದು ತೊಟ್ಟು ಹಾಲ್ನಾಗೂ ನೆನೆ ಹಾಕಿ ಹಾಕ್ಬೋದು, ಇಲ್ಲ ಒಂದು ತೊಟ್ಟು ನೀರಿನಾಗೂ ನೆನೆ ಹಾಕಿ ಹಾಕ್ಬೋದು. ನಾನು ಇನ್ನೇನು ಆ ಥರ ಏನು ಹಂಗೇನು ಮಾಡಿಲ್ಲ, ಹಾಕಿದತ್ತೆ ಹಂಗೇನು, ಹೆಂಗೂ ಬೆಲ್ಲ ಅಲ್ಲ ಅದನ್ನು ಕಾಣಲ್ಲ, ಹಂಗೆ ಹಾಕಿದತ್ತೆ. ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ ಅಂತೇಳಿ. ಕೇಸರಿ ದಳ ಹಾಕಿದಾದಮೇಲೆ ನಾನಿಲ್ಲಿ ಒಂದು 2 ಚಮಚ ತುಪ್ಪ ಹಾಕ್ತೀನಿ. ಒಂದು 2 ಚಮಚ ತುಪ್ಪ ಹಾಕಿ ಮತ್ತೆ ಸಣ್ಣ ಉರಿ, ಇಲ್ಲ ಒಂಚೂರು ಉರಿನ ಹೆಚ್ಚು ಕಡಿಮೆ ಮಾಡ್ಕೊಂಡು ಒಂದು ಸತಿ ಸಣ್ಣ ಉರಿ ಇಟ್ಕೊಳೋದು, ಇನ್ನೊಂದು ಸತಿ ಒಂಚೂರು ಉರಿ ಜಾಸ್ತಿ ಮಾಡ್ಕೊಳೋದು, ಹಂಗೆ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ತಳ ಬಿಡೋವರೆಗೂ ಅದನ್ನ ಹಂಗೆ ಬೇಯಿಸ್ಕೋಬೇಕು. ಭಾಳ ಹೊತ್ತೇನು ಹಿಡಿಯೋದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಒಲೆ ಉರಿ ಎಷ್ಟು ಬೀಳ್ತದೆ ಅದ್ರ ಮೇಲೂ ಅದು ಇದಾಗುತ್ತೆ. ಕೊನೆಗೆ ಇನ್ನೊಂದು ಚಮಚ ತುಪ್ಪ ಹಾಕಿಬಿಟ್ಟು ಮತ್ತು ಇನ್ನೊಂದು ಸತಿ ಹಿಂಗೆ ಚೆನ್ನಾಗಿ ಗೂರಾಡಬೇಕು. ನೋಡಿರಿ, ಹಿಂಗೆ ಚೆನ್ನಾಗಿ ಗೂರಾಡ್ಕೋಬೇಕು ಹಿಂಗೆ. ಆಮೇಲಿಂದ ಏಲಕ್ಕಿ ಪುಡಿ ಕೊಟ್ಟಿದ್ದೀನಿ, ಹಿಂಗೆ ದೊರಗ ಕೊಟ್ಟಿದ್ದೀನಿ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕೊನೆಗೆ ನಾವೇನು ಹುರಿದಿಟ್ಕೊಂಡಿದ್ವಿ ಗೋಡಂಬಿ, ಅವನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಇಳಿಸಿದ್ವಿ ಅಂತಂದರೆ ರುಚಿಕಟ್ಟಾದ ಬೂದ್ಗುಂಬಳಕಾಯಿ ಹಲ್ವ ಅಥವಾ ಕಾಶಿ ಹಲ್ವ ಸಿದ್ಧವಾಯಿತು ಅಂತಲೇ ಅರ್ಥ. ಈಗ ಇದಕ್ಕೆ ಕೊನೆಗೆ ಇಳಿಸೋ ಮುಂದೆ ಒಂದು ರಾಗಿ ಕಾಳಷ್ಟು ಪಚ್ಚಕರ್ಪೂರ, ಇದು ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ, ಪ್ರಸಾದಕ್ಕೆ ಹಾಕೋದು ಕೊಡ್ರಿ ಅಂತಂದರೆ ಕೊಡ್ತಾರೆ. ಯಾವಾಗ ಆ ಕಡೆಗೆ ಹೋದರೆ ತಗೊಂಬರ್ರಿ, ತಗೊಬಂದು ಫ್ರಿಜ್ನಾಕೋ ಎಲ್ಲರ ಇಟ್ಟಿರ್ರಿ. ಯಾವನ್ನ ಹಿಂಗೆ ಸಿಹಿ ಅಡುಗೆಗಳು ಮಾಡಿದಾಗ ಒಂಚೂರು ಹಾಕ್ಬೋದು. ನೋಡಿರಿ, ಒಂಚೂರು ರಾಗಿ ಕಾಳಷ್ಟು ಅಷ್ಟೇ, ಭಾಳ ಹಾಕಕ್ಕೆ ಹೋಗ್ಬಿಡ್ರಿ. ಭಾಳ ಹಾಕಿದ್ರೆ ತಿನ್ನೋಕ್ಕಾಗಲ್ಲ, ಬಾಯಿಗೆ ಒಂದು ಉಕ್ಕಿ ಕೆಮ್ತಿದ್ದಂಕಲೆ ಒಂಥರ ಮಕ್ಕ ತೀಡುತ್ತೆ. ಹಂಗಾಗಿ ಹೌದೋ ಅಲ್ಲನೋ ಅಷ್ಟೊಂದು ಚೂರು ಒಂದು ರಾಗಿ ಕಾಳಷ್ಟು ಹಾಕಿ ಹಿಂಗೆ ಒಂದು 2-3 ಸತಿ ಹಿಂಗೆ ಗೂರಾಡಿ ಇಳಿಸಿದ್ರಿ ಅಂತಂದರೆ ಹಾಗೆ ಹೋಯ್ತು ನೋಡಿರಿ. ಭಾಳ ಚೆನ್ನಾಗಿರುತ್ತಪ್ಪ. ಸಕ್ಕರೆ ಹಾಕಿ ಮಾಡಿದ್ಕಿಂತ ಇದು ಭಾಳ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿರಿ. ಅದೇ ಬೆಲ್ಲದ ಹಸಿ ವಾಸನೆ ಹೋಗೋವರೆಗೂ, ಅದು ತಳ ಬಿಡೋವರೆಗೂ ಚೆನ್ನಾಗಿ ಒಂದು ಸಮಾಧಾನವಾಗಿ ಅದನ್ನು ಬೇಯಿಸ್ಬೇಕಾಗುತ್ತೆ. ಆವಾಗ ಏನಂತ ಅನಿಸೋದಿಲ್ಲ ಅದು. ಸರಿ, ಆಯಿತು. ಇದೇನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಯಾವಾಗನ ಬೂದ್ಗುಂಬಳಕಾಯಿ ತಂದಾಗ ಈ ಒಂದು ಹಲ್ವನ ಮಾಡ್ಕೊಂಡ್ಬಿಟ್ಟು ತಿಂದುಬಿಟ್ಟು ಹೇಗೆ ಬಂತು ಅಂತ ಹೇಳ್ರಿ. ಇದು ಎಲ್ಲರಿಗೂ ಕೂಡ ಭಾಳ ಅಂತಂದರೆ ಭಾಳ ಒಳ್ಳೆಯದು. ಸರಿ, ಆಯಿತು, ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ನಮಸ್ತೆ.